ಲಿಂಗನಮಕ್ಕಿ ಜಲಾಶಯದಿಂದ 6,000 ಕ್ಯೂಸೆಕ್ಸ್ ನೀರು ಬಿಡಲಾಗಿದೆ. ಇದರಿಂದ ಗೇರುಸೊಪ್ಪ ಭಾಗದ ಶರಾವತಿ ಕೊಳ್ಳದಲ್ಲಿ ನೆರೆ ಎದುರಾಗಲಿದೆ ಅಂತ ಜನರು ಭಯಪಡುವ ಅಗತ್ಯವಿಲ್ಲ. ಈ ಕುರಿತು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಇಂದು ಮುಂಜಾನೆ 8 ಗಂಟೆಗೆ ಲಿಂಗನಮಕ್ಕಿ ಜಲಾಶಯದ ನೀರಿನ ಮಟ್ಟ 1800 ಅಡಿ ತಲುಪಿದ್ದು 1816 ಅಡಿ ಆದ ಮೇಲೆ ಬಿಡಬೇಕಾದ ನೀರನ್ನು ಸ್ವಲ್ಪವಾಗಿ ಇಂದಿನಿಂದಲೇ ಬಿಡಲು ಆರಂಭಿಸಲಾಗಿದೆ. ಅಣೆಕಟ್ಟಿನ 3 ಗೇಟುಗಳನ್ನು ತೆರೆದು ಅಂದಾಜು 6,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ. ಈ ನೀರು ನಾಳೆ ಮುಂಜಾನೆ ಸುಮಾರಿಗೆ ಜಲಪಾತದಿಂದ ಧುಮುಕಿ ಶರಾವತಿ ಕೊಳ್ಳವನ್ನ ಸೇರಿಕೊಳ್ಳಲಿದೆ. ಗೇರುಸೊಪ್ಪಾದ ಟೇಲರಿಸ್ ಅಣೆಕಟ್ಟಿನ ಹಿಂದಿನ 35 ಕಿಲೋಮೀಟರ್ ಉದ್ದದ ಕೊಳ್ಳದಲ್ಲಿ 10 ಮೀಟರ್ ಜಲಸಂಗ್ರಹಕ್ಕೆ ಅವಕಾಶವಿದೆ. ಹೀಗಾಗಿ ಗೇರುಸೊಪ್ಪ ಅಣೆಕಟ್ಟಿನಿಂದ ನೇರ ನೀರು ಬಿಡುವ ಪ್ರಶ್ನೆಯೇ ಇಲ್ಲ. ಟೇಲರಿಸ್ ಯೋಜನೆಯಿಂದ ಗರಿಷ್ಠ ವಿದ್ಯುತ್ ಉತ್ಪಾದಿಸಿ ಹೊರಬರುವ ನೀರು ಮತ್ತು ಮಳೆಯ ನೀರು ಮಾತ್ರ ಶರಾವತಿ ಕೊಳ್ಳದಲ್ಲಿದೆ. ಆದ್ದರಿಂದ ನೆರೆ ಭೀತಿ ಅಗತ್ಯ ಇಲ್ಲ ಎಂದು ಕೆಪಿಸಿ ಅಭಿಪ್ರಾಯಪಟ್ಟಿದೆ. ಅಣೆಕಟ್ಟಿನ ಗರಿಷ್ಠ ಜಲಮಟ್ಟ 1819 ಅಡಿ ಆಗಿದ್ದು ಇನ್ನು 5 ಅಡಿ ತುಂಬಿಸಬೇಕಾಗಿದೆ. ಮಳೆ ಪ್ರಮಾಣ ಒಳಹರಿವು ಗಮನಿಸಿ ಈಗಿನಿಂದಲೇ ಸಮತೋಲನ ಸಾಧಿಸಿ ನೆರೆ ಆಗದಂತೆ ಅಣೆಕಟ್ಟು ತುಂಬುವಂತೆ ಕೆಪಿಸಿ ಎಚ್ಚರಿಕೆ ವಹಿಸಿದ್ದು ಶರಾವತಿ ಕೊಳ್ಳದ ಜನ ನೆಮ್ಮದಿಯಿಂದ ನಿಟ್ಟುಸಿರು ಬಿಡುವಂತಾಗಿದೆ. ಸಂಜಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.